ಇಂಚರ ಕೊಡಗು ವಾರ್ತೆಗೆ ಸ್ವಾಗತ. ಅಂಬಿಗರ ಚೌಡಯ್ಯನವರ ವಚನಗಳು ಸರ್ವಕಾಲಿಕ ಸತ್ಯ, ಸರ್ವರಿಗೂ ದಾರಿದೀಪ. ನಿವೃತ್ತ ಬಿಇಒ ಶಿವಶಂಕರಪ್ಪ ಕೂಡ್ಲಿ ತಾಲೂಕು ಆಡಳಿತ ಕಚೇರಿಯಲ್ಲಿ ತಾಲೂಕು ಆಡಳಿತ, ಗಂಗಮತಸ್ಥ ಬಾಂಧವರು ಹಾಗೂ ವಿವಿಧ ಸಮುದಾಯಗಳ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅವರು ಮಾತನಾಡಿದರು. ತಾಲೂಕು ಆಡಳಿತದ ಸಿಬ್ಬಂದಿ ವರ್ಗದವರು ಹಾಗೂ ಗಂಗಮತಸ್ಥ ಸಮುದಾಯದ ನೂರಾರು ಬಾಂಧವರು ಈ ಭಕ್ತಿಪೂರ್ವಕ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ನಾನೆಂಬುದು ಬೇಡಿರೋ ನರಕವೇ ಪ್ರಾಪ್ತಿ ನಾನೀಗ ಮಾಡಿರೋ ಹುಟ್ಟಿದ ಮಗಸರು ಶಿವನೆಂದು ಕರೆಯಿರಿ ನಾಪೂರ್ಣೋತಿ ನಿರ್ಮಲವಾದ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವೋ ಕೊಟ್ಟಾನೋ ಸಾಮದೇವ ಪಾರ್ವತಿ ಶ್ರೀ ಅಂಬಿಗರ ಜೈ ಸಾಮದೇವ ಪಾರ್ವತಿ ನೋಡಂಬಿಗ ಅದರ ಸೆಳವು ಘನವಯ್ಯ ಅಂಬಿಗ ಸೆಳಗಿನ ಸುಳಿಯೊಳ ಕಂಬಿಗ ಎನ್ನ ಸೆಳೆದುಕೊಂಡು ಹೋಗುವುದು ಅಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಆರು ಕರೆಗಳು ಬರುವ ಅಂಬಿಗ ಅದ ಮೇಲೆ ನೋಡಂಬಿಗ ಆರಿಲ್ಲದಾಗಿದೆ ಅಂಬಿಗ ಎನ್ನ ವಾರಿಗೆ ದಾಟಿಸೋ ಅಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಿ ರಮಣ ನಿನ್ನ ನಂಬಿದೆ ತುಂಬಿದ ಹರಗೋಲಂಬಿಗ ಅದಕ್ಕೆ 9 ಶುಕ್ರಗಳಂಬಿಗ ಸಂಭ್ರಮದಿಂದ ನೋಡಂಬಿಗ ಅದರ ಹಿಂಬಾರ ನೋಡಿ ನಡೆಸೋ ಅಂಬಿಗ ಸತ್ಯವೆಂಬದ ಅಂಬಿಗ ಸರಸ್ವತಿ ಎಂಬುದೇ ಪದ ಅಂಬಿಗ ಪುರಂದರ ವಿಠಲನೆ ಅಂಬಿಗ ನಿನ್ನ ಮುಕ್ತಿ ಮಂಡಪ ಅಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬ ರಮಣ ನಿನ್ನ ನಂಬಿದೆ ಸಾಮದೇವ ಪಾರ್ವತಿ ಅಂಬಿಗರ ಚೌಡಯ್ಯ ಅವರು ಮುಕ್ತಿಯಿಂದ ಅಂಬಿಗರಾಗಿದ್ದು ಕೂಡ ಬಸವಣ್ಣವರಿಂದ ವಿದ್ಯೆ ದೀಕ್ಷೆ ಪಡೆದು ಅವರ ವಚನಕಾರರಲ್ಲಿ ಕರ್ನಾಟಕ ಕಂಡ ಶ್ರೇಷ್ಠ ವಚನಕಾರರಲ್ಲಿ ಇವರು ಕೂಡ ಮಹತ್ವವಾದವರು. ಸೊ ಅವರ ಜೀವನ ಸಾರ ಏನಿದೆ, ಅವಾಗ ಅವರ ವಚನಗಳ ಮುಖಾಂತರ ಜೀವನ ಸಾರವನ್ನು ಹೇಳಿದ್ದಾರೆ. ಅದನ್ನೆಲ್ಲನೂ ಈಗ ನಾವು ಪರಿಪಾಲಿಸಿ ಬಸವಣ್ಣರ ಆಶಯದಂತೆ ಕಾಯಕವೇ ಕೈಲಾಸ ಅಂತ ನಂಬಿಕೊಂಡು ಎಲ್ಲರೂ ಜೀವನ ಮಾಡೋಣ. ನಮ್ಗೆ ಒಳ್ಳೆಯದೇ ಆಗಲಿ ಅಂತ ಹೇಳ್ತೀನಿ. ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ ತಹಶೀಲ್ದಾರ್ ಮೇಡಮ್ಗೆ ನಮ್ಮ ಸಮಾಜದ ವತಿಯಿಂದ ಧನ್ಯವಾದಗಳು ಮತ್ತು ರಾಜ್ಯ ನೌಕರರ ಸಂಘದ ಅಧ್ಯಕ್ಷ ಕೂಡ್ಲಿಗಿ ಘಟಕದಿಂದ ವೆಂಕಟೇಶಣ್ಣವರು ಬಂದಿರ್ತಾರೆ. ಅವರು ನಮ್ಮ ಸಮಾಜದ ವತಿಯಿಂದ ಧನ್ಯವಾದಗಳು.
ಹಾಗೂ ಸಿಬ್ಬಂದಿ ವರ್ಗದವರು ಆಮೇಲೆ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಈ ಒಂದು ಅಂಬಿಗರ ಚೌಡಯ್ಯ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ಧನ್ಯವಾದಗಳನ್ನು ನಾವು ಈ ಕಾರ್ಯಕ್ರಮದ ಪರವಾಗಿ ಹೇಳ್ತೇವೆ. ಅಂಬಿಗರ ಚೌಡಯ್ಯರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ 12ನೇ ಶತಮಾನದಲ್ಲಿ ಏನು ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಶರಣರಲ್ಲಿ ಶ್ರೇಷ್ಠವಾದಂಥ ಒಬ್ಬ ಶರಣರು ಅಂದರೆ ನಮ್ಮ ಅಂಬಿಗರ ಚೌಡಯ್ಯ. ಆ ಜಯಂತಿಯನ್ನು ಈ ದಿನ ತಾಲೂಕು ಆಡಳಿತ ವತಿಯಿಂದ ಸರಳವಾಗಿ ಹಾಗೂ ಭಾಳ ವ್ಯವಸ್ಥಿತವಾಗಿ ಮತ್ತು ನಮ್ಮ ಅಂಬಿಗರ ಚೌಡಯ್ಯ ಸಮಾಜದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಹಾಗೂ ಎಲ್ಲ ನಮ್ಮ ಸರ್ಕಾರಿ ನೌಕರರು ಹಾಗೂ ತಾಲೂಕಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಹಾಗೂ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಸಮ್ಮುಖದಲ್ಲಿ ಈ ಒಂದು ಜಯಂತಿಯನ್ನು ಸರಳವಾಗಿ ಆಚರಿಸಲಿಕ್ಕೆ ನಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ನನ್ನೆಂದರೆ ಮಾತು. ಚೌಡಯ್ಯನ ದಿನಾಚರಣೆಯನ್ನು ಈ ದಿನ ಸರಳವಾಗಿ ಆಚರಿಸಿರೋದು ನಮಗೆಲ್ಲ ಸಂತೋಷದ ವಿಷಯ. ಈ ಸಮಾಜದ ವತಿಯಿಂದ ನಾವು ಅಂಬಿಗರ ಚೌಡಯ್ಯನನ್ನು ಅತಿ ಸರಳವಾಗಿ ಆಚರಿಸ್ತಾ ಇದ್ದೇವೆ. ಈ ಶುಭ ಸಂದರ್ಭದಂದು ಅವ್ರ ಬಗ್ಗೆ ನನಗೆ ತಿಳಿದಂಥ ಕೆಲವು ಅನಿಸಿಕೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಸುಮಾರು 12ನೇ ಶತಮಾನದಲ್ಲಿ ನಮ್ಮ ಚೌಡದಾನಪುರ ಹಾವೇರಿ ಜಿಲ್ಲೆಯಲ್ಲಿ ಅಲ್ಲಿ ಇದ್ದರಂಥ ಒಂದು ಅವರ ಒಂದು ಸುಮಾರು 300 ವಚನಗಳು ಈಗ ಪ್ರಸ್ತುತ ಚಾಲ್ತಿಯಲ್ಲಿವೆ ಮತ್ತು ಅವರು ಸುಮಾರು ವರ್ಷಗಳು ನಮ್ಮ ಬಸವಣ್ಣನವರ ಆಸ್ಥಾನದಲ್ಲಿ ಅವರು ಒಬ್ಬ ದಾರ್ಶನಿಕರಾಗಿ ನಿಷ್ಠುರವಾಗಿ ಮಾತಾಡ್ತಕ್ಕಂಥ ಒಬ್ಬ ನಮ್ಮ ಅಂಬಿಗರ ಚೌಡಯ್ಯನ ಒಬ್ಬ ಒಂದು ವಿಶೇಷತೆ ಏನಂದರೆ ಅವರು ಯಾವಾಗಲೂ ನೇರವಾಗಿ ಮಾತಾಡ್ತಕ್ಕಂಥ, ಅವರು ಯಾವಾಗಲೂ ನಿಷ್ಠುರವಾಗಿ ಯಾವುದೇ ಮುಲಾಜಿಲ್ಲದೆ ಜನರ ಆಂದೋಲನಗಳನ್ನು ತಿದ್ದಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದರ್ಭಗಳನ್ನು ತಂದುಕೊಂಡಿದ್ದಾರೆ. ಅವರ ಒಂದು ಕಾಯಕ ಅಂಬಿಗರ ಅಂದರೆ ದೋಣಿ ನಡೆಸ್ತಕ್ಕಂಥ ಕಾಯಕ, ಆ ಕಾಯಕದಲ್ಲಿ ಅವರು ತಲ್ಲೀನರಾಗಿ ಸಮಾಜ ಸೇವೆಯನ್ನು ಸಹ ಮಾಡಿದಂಥ ವಚನಗಳ ಮೂಲಕ ಜನರ ಮನಸ್ಸನ್ನು ಬಿಟ್ಟಿದ್ದಾರೆ. ಅಂಥ ಒಂದು ಪುಣ್ಯಾತ್ಮನ ಅಂಥ ಒಂದು ದಾರ್ಶನಿಕರ ಒಂದು ನಮ್ಮ ಜಯಂತಿಯನ್ನು ಆಚರಿಸ್ತಾ ಇರೋದು ನಮಗೆಲ್ಲ ಸಂತೋಷದ ವಿಷಯ. ಅವರ ಬಗ್ಗೆ ಹೇಳಿದಷ್ಟು ಭಾಳಷ್ಟಿದೆ, ಆದರೆ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಮ್ಮ ಹೆಸರು ಸರ್? ತಮ್ಮ ಹೆಸರು? ಶಿವಶಂಕರ್ ಹುಡುಗಿಯರು ನಂಬಿದರೆ ಒಂದೇ ಹುಟ್ಟಿದಲ್ಲಿ ಕಡೆಯ ನಮ್ಮ ಚೌಡಯ್ಯ. ಕಟ್ಟಿದ ಲಿಂಗವ ಮುಚ್ಚಿ ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿ ಮಾಡಿ ಓಡುವ ಕೊನ್ನಿ ಮೂಳೆಯರನ್ನ ಎಡಗಾಲಿ ಎಕ್ಕಡತೆಗೆ ಲಟಲಟನೆ ಹೊಡೆಯಂದು ನಮ್ಮ ಅಂಬಿಗರ ಚೌಡಯ್ಯ. ಈ ಥರ ಒಂದು ಅಂಬಿಗರ ಚೌಡಯ್ಯರು ಕಠೋರ ನುಡಿಗಳನ್ನು ಹೇಳಿ ಸಮಾಜದ ಅಂಕುಡೊಂಕುಗಳನ್ನು ತಿಂತಾ ಇದ್ದಾರೆ ಯಾವಾಗಲೂ. ಇನ್ನು ಅನೇಕ ಒಂದು ಶರಣರ ಒಂದು ವಚನಗಳು ಇದ್ದಾವೆ. ಬಡತನಕ್ಕೆ ಉಣ್ಣುವ ಚಿಂತೆ, ಉಣಲಾದರೆ ಉಣ್ಣುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಬದುಕಿನ ಚಿಂತೆ, ಬದುಕಾದರೆ ಹೆಣ್ಣರ ಚಿಂತೆ, ಹೆಣ್ಣರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಸಾವಿರ ಚಿಂತೆ. ಇಂತಿ ಹಲವು ಚಿಂತೆಗಳನ್ನು ಕಂಡೆನು, ಶಿವಚಿಂತೆಯನ್ನು ಮಾಡುವ ಒಬ್ಬರು ಕಾಣೆಂದಾದ ನಮ್ಮ ಅಂಬಿಗರ ಚೌಡಯ್ಯ. ಈ ರೀತಿ ಎಲ್ಲ ಸಮಸ್ಯೆ ಚಿಂತೆಗಳನ್ನು ಮಾಡ್ತಾನೆ ಇರ್ತಾರೆ. ಆದರೆ ಶಿವಚಿಂತೆಯನ್ನು ಮಾಡ್ತಕ್ಕಂಥವ್ರು ಯಾವುದಿಲ್ಲಂತೆ. ಆ ಟೈಪ್ ಶಿವಚಿಂತೆಯನ್ನು ಮಾಡಬೇಕು, ಮಕ್ಕಳನ್ನ ಒಂದು ವಿದ್ಯಾಭ್ಯಾಸ ಕಲಿಸಬೇಕು, ಒಳ್ಳೆಯ ಒಂದು ನಡೆನುಡಿ ಕಲಿಸಬೇಕು ಅಂತಂದು ಹೇಳಿ ನಮ್ಮ ಅಂಬಿಗರ ಚೌಡಯ್ಯನವರು ಅನೇಕ ರೀತಿಯ ಸಮಾಜದ ಅಂಗಗಳನ್ನು ತಿದ್ದಿ ದಾಕ್ಷಣಿಕವಾಗಿ ನಡ್ಕೊಂಡು ಹಿಂದೆ ಬಸವಣ್ಣನವರ ಕಾಲದಲ್ಲಿ ವಿದ್ಯಾರಾಜನ ಆಸ್ಥಾನದಲ್ಲಿ ಅನುಭವ ಮಂಟಪದಲ್ಲಿ ಇವರು ಒಬ್ಬರು ಮುಖ್ಯವಾದ ಒಂದು ನಿಜ ಶರಣರಲ್ಲಿ ಎಲ್ಲ ಶರಣರಲ್ಲಿ ಒಂದು ಮಾಮೂಲು ಶರಣ ನಿಜ ಶರಣ ಅಂತಂದು ಹೆಸರಿಟ್ಕೊಂಡಿದ್ರು ಅಂತ ಹೇಳಿ ನಮ್ಮ ಇಷ್ಟೇ. ಮುರುಘರಾಜ ಪತ್ತೆ ಗುಡೇಕೋಟೆ ಅನುಭವ ಮಂಟಪದಲ್ಲಿ ಅವರು ದಾರ್ಶನಿಕ ಶರಣರಾಗಿ ಅವರು ಕಾರ್ಯ ಮಾಡ್ತಾರೆ. ಅವರು ಶರಣ ವಚನಗಳು ಸಾಕಷ್ಟು ವಚನದ ಶರಣರಲ್ಲಿ ಅವರು ವಿದ್ಯಾವಂತ ಶರಣರಾಗಿರ್ತಕ್ಕಂಥದ್ದು. ಅವರು ನಿಷ್ಠುರವಾಗಿರ್ತಾರೆ. ಯಾವಾಗಲೂ ಪ್ರತಿಯೊಂದು ವಿಷಯದಲ್ಲೂ ಕಠೋರವಾಗಿ ಮಾತಾಡಿದ್ರು ಕೂಡ ಅವರು ಆ ವಚನಗಳ ಅಷ್ಟೊಂದು ಅರ್ಥಗರ್ಭವಾಗಿ ಇರ್ತವೆ. ವಚನಗಳ ಮೂಲಕದಿಂದ ಅವರು ನಮ್ಮ ಸಮಾಜ ಅನುಕೂಲಗಳನ್ನು ತಿಂತಾ ಇರ್ತಾರೆ. ಅಲ್ಲದೆ ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲರೂ ಕುಲಭೇದ ಭಾವ ಇರ್ತಾರೆ, ಎಲ್ಲರೂ ಒಂದೇ ಒಂದು ಸಮಾನಷ್ಟಿಯಿಂದ ಕಾಣ್ತಾ ಇದ್ರು. ಹಾಗೆ ಹೇಳಿ ನಮ್ಮ ಅಂಬಿಗರ ಚೌಡಯ್ಯ